ನಾನು ಮಂಗಳಸೂತ್ರ ಕಟ್ಟೋ ಭಾಗ ಬಂತಲ್ಲ, ಮೊದಲು ಹೇಳಿದ್ದೆ ನಾನು ಅದನ್ನು, ನಾನು ಮಂಗಳಸೂತ್ರ ಕಟ್ಟೋದಿಲ್ಲ. ಯಾಕೆ ಮದುವೆ ಆಗಿದೆ ಅನ್ನೋದು ಯಾಕೆ ಕೇವಲ ಮಹಿಳೆಗೆ ಮಾತ್ರ ಅದು ಅವಳು ಮಂಗಳಸೂತ್ರ ಧರಿಸ್ಬೇಕು? ಪುರುಷ ಏನು ಧರಿಸ್ತಾನೆ ಮದುವೆ ಆಗಿದೆ ಅಂತ ಹೇಳೋ ಸಲುವಾಗಿ, ಜಗತ್ತಿಗೆ ಗೊತ್ತಾಗೋ ಸಲುವಾಗಿ. ಹೆಂಡತಿ ಆದವಳು ಗಂಡನಿಗೆ ರೀ ಹಾಕೋದಿಲ್ಲ ಅಂದ್ರೆ ಹೆಂಗೆ? ಏಕವಚನದೊಳಗೆ ಕರೆಯೋದು, ಹೆಸರಿಟ್ಟು ಕರೆಯೋದು, ಅದು ಸಾಧ್ಯವಾ ಅಂತ ನಾಂದೆ. ಎರಡು ಉಪಾಯ. ಒಂದು, ಅವಳು ನನ್ನನ್ನು ಏಕವಚನದೊಳಗೆ ಕರೆಯೋದು, ಇಲ್ಲ ನಾನು ಅವಳನ್ನು ಬಹುವಚನದೊಳಗೆ ಕರೆಯೋದು. ಅವಳು ಹೆಂಗೆ ನನಗೆ ನೀವು ಹೋಗ್ರಿ ಬರ್ರಿ ಅಂತ, ಹಂಗೆ ನಾವು ನೀವು ಹೋಗ್ರಿ ಬರ್ರಿ ಅಂತ ನಾನು ಕರಿತೀನಿ. ಇದು ಇನ್ನೂ ಅಸಹ್ಯ ಆಗ್ತದಲ್ಲ ಇದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ ನಮಸ್ಕಾರ. ಮತ್ತೆ ಸಂಜೀವಣ್ಣನ ಜೊತೆಗೆ ಹರಟೆ ಅಂತಾನೆ ಅನ್ಕೊಂಬಿಡಿ, ಯಾಕಂದರೆ ಎಲ್ಲೆಲ್ಲಿ ಏನೇನು ಮಾತಾಡಿದ್ದೀವಿ ಅಂತ ಗೊತ್ತಿಲ್ಲ. ಈ ಬಾರಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಕತೆಗೆ ಇವತ್ತು ಮಾತಾಡೋರಿದ್ದೀವಿ. ಒಂದು ಕತೆನ ಭಾಳ ದಿವಸದಿಂದ ಆಸೆ ಇತ್ತಣ್ಣ. ಅಯ್ಯೋ, ನಿಮ್ದೊಂದು ಲೇಖನ ಓದಿದ್ದೆ ನಾನು. ಭಾಳ ವಿಶೇಷವಾದ ಮದುವೆ ಕತೆ ಅದು, ನಿಮ್ಮ ಮದುವೆ ಕತೆ. ಹಾಗಾಗಿ ಅದನ್ನು ನಾನು ಓದಿದ್ನಲ್ಲ, ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಮದುವೆ ಕತೆ 36 ವರ್ಷಗಳ ಹಿಂದಿನ ನೆನಪುಗಳು. ಏನಂತಂದರೆ, ನಮ್ಮ ಸ್ನೇಹಿತರು, ಸಹಪಾಠಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಮದುವೆ ಆಗ್ತಾ ಇದ್ದಂಥ ಸಂದರ್ಭ ಅದು. ನಾನು ಮದುವೆ ಬಗ್ಗೆ ಖಚಿತವಾಗಿ ಏನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿರಲಿಲ್ಲ ಇನ್ನೂ. ನಾನು ಬೆಂಗಳೂರೊಳಗೆ ಸ್ನಾತಕೋತ್ತರ ವ್ಯಾಸಂಗ ಮಾಡ್ತಾ ಇದ್ದೆ ಆವಾಗ. ಇನ್ನೂ ಓದ್ತಾ ಇದ್ದೆ. ಆವಾಗ ಪ್ರತಿಭಾನ್ ಸೋದರ ಮಾವ ಪ್ರೊಫೆಸರ್ KS ದೇಶಪಾಂಡೆ ಅಂತ ಆ ಮನೆಯೊಳಗೆ ಇರ್ತಿದ್ರಲ್ಲ, ಭಾಳ ದೊಡ್ಡ ವ್ಯಕ್ತಿ, ನನ್ನ ಬದುಕಿಗೆ ಭಾಳ ದೊಡ್ಡ ಬೆಳಕು ಕೊಟ್ಟಂಥವ್ರು. ಅವ್ರು ನನಗೊಂದು ಪತ್ರ ಬರೆದ್ರು, ಮತ್ತು ನೀನು ಮದುವೆ ವಿಚಾರ ಮಾಡ್ತಾ ಇರೋದಾದರೆ ನನ್ನ ತಂಗಿ ಮಗಳಿದ್ದಾಳೆ ಇಲ್ಲಿ ಧಾರವಾಡದೊಳಗೆ, ತಂಗಿ ಅಂಬಿಕಾ ಮತ್ತು ಅವ್ರ ಮನೆಯವರು ಡಾಕ್ಟರ್ ಶ್ರೀನಿವಾಸ್ ರಿತ್ತಿ ಅಂತ, ಅವ್ರ ಮಗಳು ಪ್ರತಿಭಾ ಅಂತಿದ್ದಾಳೆ, ನೀನು ಯೋಚನೆ ಮಾಡು ಅಂತ ಪತ್ರ ಬರೆದ್ರು. ಸರಿ ಅಂತ. ನನಗೆ ಅವ್ರದ್ದು ಪರಿಚಯ ಇತ್ತು, ಪ್ರೊಫೆಸರ್ KS ದೇಶಪಾಂಡೆ ಅವ್ರದ್ದು. ಅದು ಪರಿಚಯ ಹೆಂಗಂತಂದರೆ, ಅವರು ಭಾಳ ದೊಡ್ಡ ಗ್ರಂಥಪಾಲಕರು. ನಾನು MBBS ಓದ್ತಾ ಇದ್ದಾಗ, 3ನೇ ವರ್ಷದ ವಿದ್ಯಾರ್ಥಿ ಇದ್ದಾಗ ಒಂದು ಸಲ ಹುಬ್ಬಳ್ಳಿ ಒಳಗೆ ಅಂತರ್ ಕಾಲೇಜು ಭಾಷಣ ಸ್ಪರ್ಧೆ ಇತ್ತು. ನಾನು ನಮ್ಮ ಕಾಲೇಜಿನ ವತಿಯಿಂದ ಭಾಷಣ ಸ್ಪರ್ಧೆಗೆ ಹೋಗಿದ್ದೆ. ಭಾಷಣದ ವಿಷಯ ಏನಾಗಿತ್ತು ಅಂದರೆ, ವಿದ್ಯಾರ್ಥಿಗಳು ಮುಷ್ಕರಗಳಲ್ಲಿ ಭಾಗವಹಿಸಬೇಕೇ ಅನ್ನೋ ವಿಷಯ ಇತ್ತು. ನಾನು ವಿದ್ಯಾರ್ಥಿಗಳು ಮುಷ್ಕರದಲ್ಲಿ ಭಾಗವಹಿಸಲೇಬೇಕು ಅಂತ ನಾನು ಭಾಷಣ ಮಾಡಿದ್ದೆ. ಪ್ರೊಫೆಸರ್ KS ದೇಶಪಾಂಡೆ ಅವರ ವಿಚಾರ ಸಂಪೂರ್ಣ ವಿರುದ್ಧವಾಗಿತ್ತು. ವಿದ್ಯಾರ್ಥಿಗಳು ಕೇವಲ ಅಭ್ಯಾಸದ ಕಡೆ ಲಕ್ಷ್ಯ ಕೊಡಬೇಕು, ಮುಷ್ಕರಗಳಲ್ಲಿ ಭಾಗವಹಿಸಬಾರದು ಅಂತ. ಆದರೆ ನಾನೇನು ಭಾಷಣ ಮಾಡಿದ್ನೋ ಅವರು ಅದನ್ನು ಮೆಚ್ಕೊಂಡು ಬಿಟ್ಟು ನನಗೆ ಪ್ರಥಮ ಬಹುಮಾನ ಕೊಟ್ಟಿದ್ರು. ಭಾಷಣ ಬೇಡ ಅಂದವರು ಬೇಕು ಅಂತ ಕೊಟ್ಟಂಗೆ ಆಯ್ತು. ಅದು ನನಗೆ ನೆನಪಿತ್ತು. ಅವ್ರು ನನಗೆ ಪತ್ರ ಬರೆದಿದ್ರು. ಭಾಳ ದೂರದ ಸಂಬಂಧಿಕರು, ನನ್ನ ಸೋದರತ್ತೆಯ ಅತ್ತೆ ಅಂದರೆ KS ದೇಶಪಾಂಡೆ ಅವರ ಚಿಕ್ಕಮ್ಮ. ದೂರದ ಸಂಬಂಧ ಇತ್ತು. ಅವ್ರ ಪತ್ರ ನೋಡಿದ್ಮೇಲೆ ನಾನೇನು ಅಂದ್ಕೊಂಡೆ, ಮುಂದಿನ ಸಲ ನಾನು ಬೆಂಗಳೂರಿನಿಂದ ಮೇಲಿಂದ ಮೇಲೆ ಅಥಣಿಗೆ ನಮ್ಮ ಊರಿಗೆ ಹೋಗ್ತಿದ್ನಲ್ಲ, ನಾನು ಒಂದು ಸಲ ಧಾರವಾಡಕ್ಕೆ ಕೇಳಿದೆ, ಇಲ್ಲಿ ಈ ಮನೆಗೆ ಬಂದೆ. ಅಲ್ವಾ, ಇಲ್ಲೊಂಚೂರು ಇನ್ನೂ ಕೇಳ್ಬಿಡ್ತೀನಿ, ಒಂದು ಡೌಟು. ಸಾಮಾನ್ಯವಾಗಿ ಇನ್ನೂ ಓದ್ತಾ ಇರುವಾಗ ಒಂದು ನೌಕರಿ ಹಿಡಿಬೇಕು, ಸಂಬಳ ಶುರುವಾಗಬೇಕು, ಹಂಗೆಲ್ಲ ಇರ್ತವೆ, ಆಮೇಲೆ ಮದುವೆ ಆಗಬೇಕು ಅಂತ. ಅದು ಹೇಗೆ ಓದೋ ಮುಂದೆನೇ ನೀವು ಮದುವೆ ಅಂತ ಆಯಿತು? ಅದು ಇಲ್ಲ, ವೈದ್ಯರೊಳಗೆ ಏನಾಗ್ತದಂದರೆ, ವೈದ್ಯಕೀಯ ಶಿಕ್ಷಣ ಪಡೆದವರೊಳಗೆ MBBS ಮುಗಿದು ಮುಂದೆ ಸ್ನಾತಕೋತ್ತರ ಶಿಕ್ಷಣ ಮತ್ತೆ 2 ವರ್ಷ 3 ವರ್ಷ ಮುಗಿಸಿ, ಅಂದರೆ ಆಗಲೇ 26-28 ವರ್ಷ ವಯಸ್ಸಿಗೆ ಬಂದುಬಿಟ್ಟಿರ್ತೀವಿ ನಾವು. ಸಾಮಾನ್ಯವಾಗಿ ಹುಡುಗಿಯರದಂತೂ ಮದುವೆ ಆಗಿಬಿಟ್ಟಿರ್ತದೆ, ನಮ್ಮ ಸಹಪಾಠಿಗಳದು. ಹುಡುಗರು ಕೂಡ ಒಬ್ಬೊಬ್ಬರಾಗಿ ಮದುವೆ ಆಗ್ಲಿಕ್ಕೆ ಶುರು ಮಾಡಿರ್ತಾರೆ. ಹಾಗಾಗಿ ಉದ್ಯೋಗ ಸಿಕ್ಕ ಮೇಲೆ ಅಥವಾ ವೃತ್ತಿ ಶುರು ಮಾಡಿದ ಮೇಲೆ ಮದುವೆ ಆಗಬೇಕು ಅಂತ
ಸಾಮಾನ್ಯವಾಗಿ ಹಂಗೇನಿರುವುದಿಲ್ಲ. ಇರೋದಿಲ್ಲ. ಹಾಂ, ಕೆಲವ್ರು ಹಾಗೂ ಮಾಡ್ಕೋತಾರೆ. ಬಟ್ ಇದು ಏನಾದರೂ ಈಗ ಮದುವೆ ಆದ ತಕ್ಷಣ ಸಂಸಾರ ಅಂತ ಶುರು ಆಗ್ಬಿಡುತ್ತೆ, ಖರ್ಚು ಅಂತ ಶುರು ಆಗ್ಬಿಡುತ್ತೆ, ಅದನ್ನ ಹೇಗೆ ಇದು ಬರ್ತಾರೆ? ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಕಾಮನ್ ಇದು. ಹೌದಾ? ಹೌದೌದು. ಓಕೆ. ಹ್ಞೂ. ಸೊ ನಾನು ಧಾರವಾಡಕ್ಕೆ ಬಂದೆ. ಬಂದು ಪ್ರತಿಭಾಗೆ ಭೇಟಿಯಾದೆ. ನಾನು ಪ್ರತಿಭಾ ಕೂಡಿ ನಡ್ಕೊಂಡು ಹೋದ್ವಿ, ಒಂದು ಸಣ್ಣ ವಾಕಿಂಗ್ ಥರ. ಹಾಂ. ಹೌದಾ? ಹಾಂ. ಅಂದರೆ ಇದು ಮನೆಗೆ ಅದಕ್ಕೆ ಸಾಧ್ಯ ಆಯ್ತಾ? ಯಾಕಂದ್ರೆ ಅವಾಗ ಆ ಥರದ್ದು ಇದು ಇತ್ತ, ಹುಡುಗ ಹುಡುಗಿ ಮಾತಾಡಕ್ಕೆ ಬಿಡುವಂಥದ್ದು, ಅಥವಾ ನೀವು ಓದಿದ್ರಿಂದ, ಇಬ್ಬರು ಓದಿದ್ರಿಂದ ಅದು ಸಾಧ್ಯ ಆಯ್ತಾ ಅಂತ? ಇಬ್ಬರು ಓದಿದ್ರಿಂದಲೂ ಸಾಧ್ಯ ಆಯಿತು. ಹಾಂ. ಮತ್ತು ಎರಡೂ ಕುಟುಂಬದವರು, ಪ್ರತಿಭಾನ್ ತಾಯಿ ತಂದೆ ಮತ್ತಿಬ್ಬರು ಸಾಕಷ್ಟು ಮುಕ್ತ ಮನೋಭಾವದವರು. ಅವರು ಒಪ್ಪಿದ್ರು. ನಾನು ಪ್ರತಿಭಾ ತಿರುಗಾಡ್ಲಿಕ್ಕೆ ಹೋದ್ವಿ. ಹೋಗುವಾಗ ಆ ಮಾತುಕತೆಯ ಸಂದರ್ಭದೊಳಗೆ ನಾನು ಪ್ರತಿಭಾನ್ ಜೊತೆ ಏನು ಹಂಚಿಕೊಂಡೆ ಅಂದರೆ, ನಾನು ಡಾಕ್ಟರ್ ಹೌದು, ಆದರೆ ನನ್ನ ಬದುಕಿನ ಆದ್ಯತೆಗಳು, ನನ್ನ ಕಾಳಜಿಗಳು ಬಹಳ ಬೇರೆ ಬೇರೆ. ಹಾಗಾಗಿ ಒಬ್ಬ ಡಾಕ್ಟರ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ತಾ ಇದ್ದೀನಿ, ಅಥವಾ ನಾನು ಮದುವೆಗೆ ಒಪ್ಪಬೇಕು ಅನ್ನುವಂಥದ್ದು ಬೇಡ. ಸಾಕಷ್ಟು ವಿಚಾರ ಮಾಡಿ ನೀನು ನಿನ್ನ ನಿರ್ಣಯ ತಗೋ ಅಂತ ಹೇಳಿದೆ. ಅದೇ ರೀತಿ ನಾನು ಕೂಡ ನನ್ನ ನಿರ್ಣಯ ತಗೋತೀನಿ ಅಂತ ಹೇಳಿದೆ. ನಾನು ಇಲ್ಲಿಂದ ಅಥಣಿಗೆ ಹೋದೆ, ಧಾರವಾಡಕ್ಕೆ ಹೋಗಿ ನಾನು ನನ್ನ ತಾಯಿ ತಂದೆಗೆ ನನ್ನ ನಿರ್ಣಯ ಹೇಳಿದೆ. ಹಿಂಗೆ ನಾನು ಧಾರವಾಡಕ್ಕೆ ಹೋಗಿದ್ದೆ, ಅಲ್ಲಿ ಪ್ರೊಫೆಸರ್ ರಿತ್ತಿ ಅವರ ಮಗಳಿಗೆ ನಾನು ಭೇಟಿಯಾದೆ, ನಾನು ಅವಳನ್ನು ಮದುವೆ ಆಗಬೇಕಂತ ನಿರ್ಣಯ ಮಾಡಿದ್ದೀನಿ ಅಂತ. ನಮ್ಮ ತಂದೆ ನನಗೆ 3 ಪ್ರಶ್ನೆ ಕೇಳಿದರು. ಓಕೆ. ಅವಳು ಡಾಕ್ಟರಾ ಅಂತಂದು. ಇಲ್ಲ, ಆಕೆ ಡಾಕ್ಟರ್ ಅಲ್ಲ ಅಂತ ಹೇಳಿದೆ. ಏನು ಬಣ್ಣ ಬೆಳ್ಳಗಿದೆಯಾ ಅಂತ ಕೇಳಿದ್ರು. ಬಣ್ಣ ಬೆಳ್ಳಗಿದೆಯಾ? ಬೆಳ್ಳಗಿನ ಬಣ್ಣದವಳ? ಇಲ್ಲ, ಅವಳು ಕಪ್ಪಿದ್ದಾಳ ಅಂತ ಹೇಳಿದೆ. ಎತ್ತರಿದ್ದಾಳ ಅಂತ ಕೇಳಿದ್ರು. ಇಲ್ಲ, ಆಕೆ ಎತ್ತರ ಇಲ್ಲ, ಗಿಡ್ಡಿದ್ದಾಳ ಅಂತ. ಏನು ಅದ್ಭುತವಾದ ಪ್ರಶ್ನೆ ಹೇಳಿ. ಆದರೆ ನಾನು ನಿರ್ಣಯ ತಗೊಂಡಿದ್ದೀನಿ ಅಂತ. ಮತ್ತು ಅವರಿಗೂ ಸ್ವಲ್ಪ ಗೊತ್ತಿತ್ತು ಈ ಕುಟುಂಬಗಳ ಬಗ್ಗೆ, ಈ ಪರಿವಾರದ ಬಗ್ಗೆ. ಸರಿ ಅಂತಂದರು. ಇದಾಗಿದ್ದು ಅಲ್ಲ, ಅವು ಯಾಕೆ ಕೇಳಿದ್ರು ಅಂತ. ಅವ್ರಿಗೆ ಬಹುಶಃ ಸೊಸೆ ಅಂದರೆ ಹೀಗಿರಬೇಕು, ಮಗ ಡಾಕ್ಟರ್ ಅಂದರೆ ಸೊಸೆಯೂ ಡಾಕ್ಟರ್ ಆಗಿರಬೇಕು, ಸುತ್ತಮುತ್ತಲಿಂದ ಆ ಥರದ್ದೊಂದು ವಿಚಾರ ಇರ್ತದಲ್ಲ. ಆದರೆ ನಾನು ನಿರ್ಣಯ ತಗೊಂಡಿದ್ದೆ. ಆಮೇಲೆ ಪ್ರತಿಭಾಗೂ ಒಪ್ಪಿಗೆ ಅದ ಅಂತ ಅನ್ನೋದು ಇವ್ರು ತಿಳಿಸಿದರು. ಆಮೇಲೆ ಇದು ಸುಮಾರು ನನ್ನ ನೆನಪಿಲ್ಲ ಸರಿಯಾಗಿ, ಮಾರ್ಚ್ ಏಪ್ರಿಲ್ ಸಂದರ್ಭ ಇರ್ಬೋದು. ಆಮೇಲೆ ಮಾತುಕತೆ ಶುರು ಆಯ್ತಲ್ಲ, ಮದುವೆ ಯಾವಾಗ, ಹೇಗೆ, ಎಲ್ಲಿ ಇತ್ಯಾದಿ. ನಾನು ಇದು ನನ್ನ ಮದುವೆ. ಹೌದಾ? ಬೇರೆಯವರು ಯಾವ ರೀತಿ ಮದುವೆ ಮಾಡ್ಕೊಳ್ತಾರೆ ಇದು ಅವ್ರಿಗೆ ಬಿಟ್ಟಿದ್ದು. ಆದರೆ ಇದು ನನ್ನ ಮದುವೆ. ಇದು ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ತಿಳ್ಕೊಳ್ಬೇಕು ಮದುವೆ ಅಂದರೆ ಏನು, ಹೇಗೆ, ಏಕೆ ಅಂತ. ನಾನು ಹಲವಾರು ಪುಸ್ತಕಗಳನ್ನು ಓದಿಕೊಂಡೆ. ಹೌದಾ? ಏನು ವಿಧಿವಿಧಾನಗಳಿರ್ತವೆ, ಏನು ಸಂಪ್ರದಾಯಗಳಿರ್ತವೆ, ಅದರೊಳಗೆ ಯಾವುದನ್ನು ನಾನು ಒಪ್ಕೋಬೇಕು, ಯಾವುದನ್ನು ನಾನು ಒಪ್ಕೊಳ್ಬಾರ್ದು, ಹೀಗೆ ನಾನು ಒಂದಿಷ್ಟು ಓದಿಕೊಂಡು ನನ್ನದೇ ಕೆಲವು ನಿರ್ಣಯಗಳಿಗೆ ಬಂದೆ. ಮತ್ತು ಆ ಕುರಿತು ನಾನೊಂದು ಪ್ರಬಂಧವನ್ನು ಬರೆದು ನಾನು ಪ್ರತಿಭಾಗೆ ಮತ್ತು ನಮ್ಮ ಅತ್ತೆ ಮಾವರಿಗೆ ಕೊಟ್ಟೆ. ನನ್ನ ವಿಚಾರಗಳು ಹೀಗಿದ್ದಾವೆ ಮದುವೆ ಆಗೋ ಸಂದರ್ಭದೊಳಗೆ. ಏನು ಬರ್ತಿದ್ರಿ ಅದರಾಗೆ? ಒಂದು, ವರದಕ್ಷಿಣೆ ಇಲ್ಲ. ಓಕೆ. ಅದ್ರ ಬಗ್ಗೆ ಚರ್ಚೆಯೇ ಬೇಡ, ಚರ್ಚೆ ಮಾಡೋ ವಿಷಯವೇ ಅಲ್ಲ ಅದು. ಎರಡನೇದು, ಮದುವೆ ಖರ್ಚು ಕೇವಲ ಹೆಣ್ಣಿನವರು ಮಾಡೋದಲ್ಲ. ನಮ್ಮ ಇದರೊಳಗೆ ಸಂಪ್ರದಾಯದೊಳಗೆ ಹೆಣ್ಣಿನ ಕಡೆಯವ್ರು ಮದುವೆ ಮಾಡಿಕೊಡೋದು ಅಂತಿರ್ತದೆ. ನಾನೇನು ಹೇಳಿದೆ, ಹೆಣ್ಣಿನವರೇ ಮದುವೆ ಮಾಡಿಕೊಡೋದಲ್ಲ, ಎಲ್ಲ ಖರ್ಚು ಅವ್ರು ಮಾಡೋದಲ್ಲ, ಸಮ ಹಂಚಿಕೊಳ್ಳೋದು ಅಂತ. ಮೂರನೇದ್ದು, ಮದುವೆ ಸಂದರ್ಭದೊಳಗೆ ಕೆಲವು ಸಂಗತಿಗಳು, ನನ್ನ ವಿಚಾರವನ್ನು ನಾನು ಹಂಚ್ಕೊಳ್ತೀನಿ, ನಾವು ಚರ್ಚೆ ಮಾಡೋಣ ಅಂತ. ಸಾಕಷ್ಟು ಚರ್ಚೆ ಆಯಿತು. ಆಮೇಲೆ ನಿಶ್ಚಯ ಕಾರ್ಯಕ್ರಮ ಆಗಬೇಕಲ್ಲ ಮದುವೆದು. ಅವ್ರ ಮನೆಗೆ ಏನಿತ್ತು ಅವಾಗ ರಿಯಾಕ್ಷನ್? ನಿಮ್ದು ಲಿಸ್ಟ್ ಎಲ್ಲ ನೋಡಿ ಸ್ವಲ್ಪ ಚರ್ಚೆ ಶುರು ಆಯಿತು. ಸ್ವಲ್ಪ ಚರ್ಚೆ ಶುರು ಆಯಿತು. ಒಂದು ನಿಶ್ಚಯ ಆಗಿಬಿಡ್ಲಿ ಅಂತಂದ್ರು. ನಾನು ನಿಶ್ಚಯ ಬೇಡ ಅಂದೆ. ನಾನು ನಿಶ್ಚಯ ಕಾರ್ಯಕ್ರಮ ಯಾಕೆ ಮಾಡಬೇಕು? ಸಮಾಜದವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಬಳಗದವ್ರಿಗೆಲ್ಲರಿಗೂ ಬಳಗದವ್ರಿಗೆ ಹೇಳಿಬಿಡ್ರಿ, ಇಬ್ರು ಒಪ್ಕೊಂಡಾರ ಮದುವೆ ಮಾಡೋದದ, ಮತ್ತೆ ಇದಕ್ಕೆ ಯಾಕೆ ಬೇರೆ ಮತ್ತೊಂದು ಕಾರ್ಯಕ್ರಮ ಆಗಬೇಕು ಅಂತ.
ಇಲ್ಲ ಅದು ಸಂಪ್ರದಾಯ, ಅದು ನಿಶ್ಚಯ ಕಾರ್ಯಕ್ರಮ ಆಗಲೇಬೇಕು ಅಂತ. ಅವಶ್ಯಕತೆ ಇಲ್ಲ ಅಂತ ನಾನು ಹಠ ಹಿಡಿದೆ. ಮತ್ತು ಅದಕ್ಕೆ ಯಾಕೆ ಹೆಚ್ಚಿನ ಖರ್ಚು ಮತ್ತೊಂದು ಅಂತ. ಕೊನೆಗೆ ಅತ್ತೆ ಮಾವ ಇಬ್ಬರು ಅಥಣಿಗೆ ಬಂದರು ಒಂದು ಸಲ. ಅಲ್ಲಿ ನಮ್ಮ ತಂದೆ ತಾಯಿ ಜೊತೆ ಭೇಟಿಯಾದರು, ಮಾತಾಡಿದರು. ಮಾತುಕತೆ ಶುರು ಆಯಿತು, ನಿಶ್ಚಯ ಕಾರ್ಯಕ್ರಮ ಹೇಗೆ ಎಲ್ಲಿ ಅಂತ. ಮತ್ತೆ ನಾನು ಪಟ್ಟು ಹಿಡಿದೆ, ಬೇಕಾಗಿಲ್ಲ ಅಂತ. ಕೊನೆಗೆ ನಮ್ಮ ಮಾವ ಏನಾದ್ರು ಅಂದರೆ, ಮತ್ತು ಮದುವೆ ನಿಶ್ಚಯ ಆಗಿದೆ ಅನ್ನೋದನ್ನ ಜನರಿಗೆ ತೋರಿಸೋ ಸಲುವಾಗಿ ಒಂದು ಉಂಗುರ ಹಾಕ್ಕೋಬೇಕು, ನಾವು ನಮ್ಮ ಕಡೆಯಿಂದ ಒಂದು ಉಂಗುರ ಕೊಡ್ತೀವಿ, ಅದನ್ನ ನೀನು ಹಾಕ್ಕೊಳ್ಬೇಕು ಅಂತ. ನಾನು ಇಲ್ಲ, ನನ್ನ ಮೈ ಮೇಲೆ ನಾನು ಬಂಗಾರ ಹಾಕ್ಕೊಳ್ಳೋದಿಲ್ಲ ಅನ್ನೋದು ನನ್ನ ಪ್ರತಿಜ್ಞೆನೋ ನಿಯಮನೋ ನಾನು ಮಾಡ್ಕೊಂಡಿರೋದು. ಹಾಗಾಗಿ ನನಗೆ ಉಂಗುರ ಬೇಡ. ಉಂಗುರ ನೀನು ಸ್ವೀಕಾರ ಮಾಡಲೇಬೇಕು, ನೀನು ಅದನ್ನು ಹಾಕ್ಕೊಳ್ಳೇಬೇಕು. 4 ಜನರಿಗೆ ಹೇಳೋದು ಹೆಂಗೆ ನಾವು, ನಮ್ಮ ಮಗಳು ಮದುವೆ ಗೊತ್ತಾಗಿದ್ದದ ಅಂತ. ನಾನು ಮತ್ತೆ ಸಾಕಷ್ಟು ಹೊತ್ತು ವಾದ ವಿವಾದ ನಡೀತು, ಚರ್ಚೆ ನಡೀತು. ಕೊನೆಗೆ ನಾನೇನು ಮಾಡಿದೆ ಅಂದರೆ, ಕೊಡ್ರಿ ಆ ಉಂಗುರ ಅಂದೆ. ತಗೊಂಡೆ, ಹಿಂಗೆ ಒಂದು ಕ್ಷಣ ಹಾಕ್ಕೊಂಡು ತೆಗೆದವ್ರ ಕೈಯೊಳಗೆ ಕೊಟ್ಬಿಟ್ಟೆ. ಹಾಕ್ಕೊಂಡೆ, ಸರಿ ಹಾಕ್ಕೊಂಡ್ನಲ್ಲ, ತಗೋರಿ ಇದನ್ನಂತ ವಾಪಸ್ ಕೊಟ್ಬಿಟ್ಟೆ. ಮುಗೀತಲ್ಲಿಗೆ ನಿಶ್ಚಯ ಕಾರ್ಯಕ್ರಮ ಮುಗೀತಪ್ಪ. ಆಮೇಲೆ ನವೆಂಬರ್ ತಿಂಗಳೊಳಗೆ ಮದುವೆ ಅನ್ನೋದು ಗೊತ್ತಾಯಿತು. ನಾನು ಕೆಲವು ವಿಷಯಗಳನ್ನು ಅವ್ರಿಗೆ ಹೇಳಿದೆ. ಒಂದು, ನಾನು ಬ್ರಾಹ್ಮಣ ಕುಟುಂಬದೊಳಗೆ ಹುಟ್ಟಿದವನಾದರೂ ಕೂಡ ಜಾತಿ ಪದ್ಧತಿಯನ್ನು ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಬಿಟ್ಟು ಹೊರಗೆ ಬಂದಿದ್ದೀನಿ. ನನ್ನ ಉಪನಯನ ಇಲ್ಲೇ ಕೇಳ್ಬಿಡ್ತೀನಿ, ಅದನ್ನು ಎಷ್ಟನೇ ವಯಸ್ಸಿಗೆ ಬಿಡೋದಕ್ಕೆ ಶುರು ಮಾಡಿದ್ರಿ ಇದನ್ನ? ಅಥವಾ ಮೊದಲಿನಿಂದನೇ ಇತ್ತ, ಅಥವಾ ಮಧ್ಯೆ ಯಾವಾಗಾದರೂ ಇದು ಈ ವೈಚಾರಿಕತೆ ಬಂತ? ವೈಚಾರಿಕತೆ ನನಗೆ ಸುಮಾರು 8ನೇ ತರಗತಿಯಿಂದಲೇ ಬಂತು. 8ನೇ ತರಗತಿ? 7-8ನೇ ತರಗತಿಯಿಂದಲೇ. ಅಂದರೆ ನಮ್ಮ ಬಾಲ್ಯದೊಳಗೆ ನಮ್ಮ ಕುಟುಂಬ ಏನು ಕಷ್ಟಗಳನ್ನು ಅನುಭವಿಸಿತು, ಆ ಕಷ್ಟಗಳ ಕಾರಣದಿಂದಾಗಿ, ಆ ಅನುಭವದ ಕಾರಣದಿಂದಾಗಿ ನಾನು ಎಲ್ಲವನ್ನೂ ಪ್ರಶ್ನೆ ಮಾಡುವಂಥ ಮನೋಭಾವವನ್ನು ಬೆಳೆಸ್ಕೊಂಡು ಬಿಟ್ಟೆ. ಈ ಪೂಜೆ ಯಾಕೆ, ಈ ಥರದ ಸಂಪ್ರದಾಯ ಯಾಕೆ, ಇದು ಯಾಕೆ, ಗುಡಿಗೆ ಹೋಗೋದು ಯಾಕೆ, ಮತ್ತೊಂದು ಮಾಡೋದು ಯಾಕೆ, ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಳ್ತಾ ನನ್ನದೇ ಆದಂತಹ ಒಂದು ಆಚರಣೆಯ ವಿಧಾನಗಳನ್ನು ನಾನು ರೂಪಿಸ್ಕೊಂಡೆ. ಅದರ ಭಾಗವಾಗಿ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಏನು ಹೇಳಿದೆ, ನಂದು ಉಪನಯನ ಆಗಿಲ್ಲ, ನಾನು ಉಪನಯನ ಮಾಡ್ಕೊಳ್ಳೋದಿಲ್ಲ. ಉಪನಯನ ಆಗ್ಬೇಕಾಗಿತ್ತಲ್ಲ, ಅವಾಗಲೇ ನಿಮಗೆ ಮಾಡಲಿಲ್ವಾ ಮನೆಯಲ್ಲಿ? ನಿಮ್ಮ ವಿರೋಧದಿಂದ ಮಾಡಲಿಲ್ವಾ? ಇಲ್ಲ, ನಮ್ಮ ಮೊದಲು ಅವ್ರಿಗೆ ಅಂದರೆ ಏನಾಗಿತ್ತು, ನಾವು ಸಣ್ಣವರಿದ್ದಾಗ ನಮ್ಮ ಕುಟುಂಬಕ್ಕೆ ಬಹಳ ದೊಡ್ಡ ಕಷ್ಟಗಳು ಬಂದುಬಿಟ್ವು. ಹಾಗಾಗಿ ನಮ್ಮ ತಾಯಿ ತಂದೆಗೆ ಮಕ್ಕಳ ಉಪನಯನ ಮಾಡೋದು ಸಾಧ್ಯ ಇರಲಿಲ್ಲ. ನಮ್ಮ ಇಬ್ಬರು ದೊಡ್ಡ ಅಣ್ಣಂದಿರನ್ನ ಮತ್ತಾರ್ದೋ ಸಂಬಂಧಿಕರ ಮಕ್ಕಳ ಮುಂಜುವೆ ಮಾಡುವಾಗ ಅವ್ರ ಜೊತೆ ಸೇರಿಸ್ಬಿಟ್ಟು ಇವ್ರದ್ದು ಒಂದು ಮುಂಜುವೆ ಮಾಡಿಬಿಟ್ಟಿದ್ರು. ಸೊ ಅವರಿಬ್ಬರದ್ದು ಮುಗಿದೋಗಿತ್ತು. ಕೆಳಗಿನವ್ರು ನಾವು 3 ಮಂದಿ ಇದ್ವಲ್ಲ, ನನ್ನ ಅಣ್ಣ, ನಾನು ಮತ್ತು ನನ್ನ ತಮ್ಮ, ನಮ್ಮ 3 ಮಂದಿದ್ದು ಮುಂಜುವೆ ಮಾಡಲಿಕ್ಕೆ ಆಗಿರಲಿಲ್ಲ. ಮುಂದೆ ನಾನು MBBS ಓದ್ತಾ ಇರುವಾಗ ಒಂದ್ಸಲ ಯಾವಾಗ ಅಥಣಿಗೆ ಹೋದಾಗ ಈ ಮಾತು ಬಂತು, ಮತ್ತಿಲ್ಲ ದೊಡ್ಡವರಾಗಿಬಿಟ್ಟಿರೀಗ, ಉಪನಯನ ಮಾಡದೇ ಇರೋದು ಸರಿಯಲ್ಲ, ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿಬಿಡೋಣಂತ, ತೀರಾ ಕಡಿಮೆ ಖರ್ಚಿನೊಳಗೆ ಒಂದು ಶಾಸ್ತ್ರ ಅನ್ನೋ ರೀತಿಯೊಳಗೆ ನಾವು ಮುಗಿಸ್ಕೊಂಡು ಬಂದುಬಿಡೋಣ ಅಂತ. ಆದರೆ ಆಗಲೇ ನನ್ನ ವಿಚಾರಗಳು ಬದಲಾಗಿದ್ದು. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಬೇಡ, ನಾನು ಒಪ್ಪೋದೇ ಇಲ್ಲ, ನನಗೆ ಮುಂಜುವೆ ಬೇಡ, ಅದರ ಅವಶ್ಯಕತೆ ನನಗಿಲ್ಲ ಅಂಥೇಳಿ ನಾನು ವಾಪಸ್ ಹುಬ್ಬಳ್ಳಿಗೆ ಬಂದುಬಿಟ್ಟಿದ್ದೆ. ಹಾಗಾಗಿ ನನ್ನ ಮುಂಜುವೆ ಮಾತೇ ಬರಲಿಲ್ಲ. ಮದುವೆ ಬಂತಲ್ಲ, ಮದುವೆ ಸಂದರ್ಭದೊಳಗೆ ಮುಂಜುವೆ ಆಗಲೇಬೇಕು ಅಂತ. ಅದಾದ್ರೇ ಮದುವೆ ಅದಾದ್ರೆ ಇಲ್ಲಾಂದ್ರೆ ನಾನು ಬ್ರಾಹ್ಮಣ ವರಾನೇ ಅಲ್ವಲ್ಲ. ಆದ್ರೆ ನಾನು ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ನಾನು ಮುಂಜುವೆ ಮಾಡ್ಕೊಳ್ಳೋದಿಲ್ಲ. ಅವ್ರೇನಾದ್ರು ಇಲ್ಲ, ಅದೊಂದು ಸಣ್ಣದೊಂದು ವಿಧಿ ಇರ್ತದೆ, ಮದುವೆಗಿಂತ ಮುಂಚೆ 1 ದಿನನೋ 2 ದಿನ ಮೊದಲು ಅದನ್ನೊಂದು ಮುಗಿಸ್ಕೊಂಡ್ಬಿಟ್ಟು ನೀನು ಜನಿವಾರ ಹಾಕೊಂಡ್ಬಿಟ್ರೆ ಸಾಕು, ಅದ್ರದ್ದೊಳಗೇನು ಮಹಾ, ಹಾಕೊಂಡ್ಬಿಡು ಅಂತ. ನಾನು ಹೇಳಿದೆ, ಇಲ್ಲ, ನನಗದು ಒಪ್ಪಿಗೆ ಇಲ್ಲ, ನಾನು ಮಾಡೋದಿಲ್ಲ. ಮತ್ತಿನ್ನು ಮುಂದೆ ಹೆಂಗೆ ಮಾಡೋದು, ಈ ನಿರ್ಣಯ ನಿಮಗೆ ಬಿಟ್ಟಿದ್ದದ. ಅದೆಲ್ಲ ಮದುವೆ ಶಾಸ್ತ್ರ ನಡೆಯುವಾಗ ನೀವು ಬೇಕು ಅಂದರೆ ನಾನು ಅಂಗಿ ಹಾಕೊಂಡೇ ಕೂತ್ಕೊಂಡ್ಬಿಡ್ತೀನಿ. ಬೇರೆ ಹಿರಿಯರು ಬಂದಿರ್ತಾರೆ, ಮತ್ತೆಲ್ಲ ಬಳಗದವ್ರು ಸೇರಿರ್ತಾರೆ. ಈ ವರನ ಮೈ ಮೇಲೆ ಜನಿವಾರವೇ ಇಲ್ಲ ಅಂದ್ರೆ ಅದೊಂದು ದೊಡ್ಡ ಪ್ರಕರಣ ಆಗ್ತದೆ. ಅದಕ್ಕೆ ನೋಡ್ರಿ, ನೀವು ವಿಚಾರ ಮಾಡ್ರಿ, ನೀವು ಅಂಗಿ ಹಾಕೊಂಡು ಕೂಡ್ರಿ ಅಂದ್ರೆ ನಾನು ಅಂಗಿ ಹಾಕೊಂಡು ಕೂತ್ಕೋತೀನಿ, ಅಂಗಿ ತೆಗೆದು ಕೂಡ್ರಿ, ಜನಿವಾರ ಇಲ್ಲದೆ ಕೂಡ್ರಿ ಅಂದ್ರೆ ನಾನು ಅದಕ್ಕೆ ತಯಾರಿದ್ದೀನಿ ಅಂತ.
ಕೊನೆಗೆ ಅವರಂದ್ರು ಇಲ್ಲಪ್ಪ ಸುಮ್ಮನೆ ನೀನು ಅಂಗಿ ಹಾಕ್ಕೊಂಡೇ ಕೂತ್ಕೋ ಅಂತಂದರು. ಬಟ್ ಈ ಮಾತುಕತೆಯಲ್ಲಿ ಮೇಡಮ್ ಅವ್ರದ್ದು ಏನು ಮಾತು ಇಲ್ಲ. ಪ್ರತಿಭಾ ಆ ಲೆಕ್ಕಕ್ಕೆ ಆಗಲೂ ಅವಳು ಬಹಳ ಮುಗ್ಧ, ಈಗಲೂ ಬಹಳ ಮುಗ್ಧ, ಬಹಳ ಸರಳ ಮನಸ್ಸು. ಅವಳೇನು ಬಹಳ ದೊಡ್ಡ ಇದನ್ನು ಮಾಡಲಿಲ್ಲ. ಅಂದರೆ ಇದು ನನಗೆ ಸಂಬಂಧಿಸಿದ ವಿಷಯ ಆಗಿತ್ತು. ನಾನು ಇನ್ನೊಂದು ಏನಂತ ಹೇಳಿದ್ದೆ ಅಂದರೆ, ಇದು ಕೇವಲ ನನ್ನ ಒಬ್ಬನ ಮದುವೆ ಅಲ್ಲ, ಇದು ಅವಳ ಮದುವೆಯೂ ಹೌದು. ಹೌದಾ? ಹಾಗಾಗಿ ಅವಳಿಗೂ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಿರ್ಧರಿಸುವಂಥ ಹಕ್ಕು ಅವಳಿಗೂ ಅದ. ಹೌದಾ? ಇದು ನಾನೇ ಏನನ್ನು ಹೇರ್ತೀನಿ ಅದಕ್ಕೆ ಅವಳು ಒಪ್ಪಬೇಕು ಅಂತಿಲ್ಲ. ನಾನು ನನಗೆ ಸಂಬಂಧಿಸಿದ ವಿಷಯ ಜನಿವಾರ ಹಾಕೊಳ್ಳೋದು ಬಿಡೋದು ನಾನು ಮಾಡೋದಿಲ್ಲ. ಆದರೆ ಅವಳಿಗೆ ಯಾವುದು ಸಂಬಂಧಿಸಿದ್ದದನ್ನು ಅವಳ ಆ ನಿರ್ಣಯ ಅವಳು ತಗೊಳ್ಬೇಕು ಅಂತ. ನಮ್ಮ ಮದುವೆ ಆಗಿದ್ದು ನಮ್ಮ ಮಾವನ ಮನೆ ಎದುರಿಗೇನೆ ಅವ್ರು ಅಲ್ಲಿಯೇ ಮಂಟಪ ಹಾಕಿದ್ರು. ಅವ್ರದ್ದೊಂದು ಕನಸಿತ್ತು, ಮಗಳ ಮದುವೆ ಮನೆ ಮುಂದೆ ಆಗಬೇಕು ಅಂಥೇಳಿ. ಸೊ ಆ ಪ್ರಕಾರ ನಾವು ಧಾರವಾಡಕ್ಕೆ ಬಂದ್ವಿ. ಮೊದಲಿನ ದಿವಸ ಸಂಜೆ ಅದಿನ್ನೊಂದು ಕತೆ ಇರ್ತದೆ, ನಿಮಗೆ ಗೊತ್ತದನೋ ಇಲ್ವೋ. ಬ್ರಾಹ್ಮಣರೊಳಗೆ ಒಂದು ಕಾಯಿ ಕೊಡ್ತಾರೆ, ತೆಂಗಿನಕಾಯಿ, ಮುತ್ತಿನಿಂದ ಅಲಂಕಾರ ಮಾಡಿದಂತ. ಅನೇಕರ ಮನೆಯೊಳಗೆ ಇವತ್ತಿಗೂ ನೋಡ್ಬೋದು, ನೀವು ಕೊಟ್ಟಿರ್ತಾರೆ. ಅದರ ಇತಿಹಾಸ ಏನು ಅಂತಂದ್ರೆ, ಪುರಾಣ ಕಾಲದೊಳಗೆ ಬಹಳ ಹಿಂದೆ ಮದುಮಗ ಮದುವೆಗೆ ಬಂದಾಗ ಮಾವನಾದವನು ಅವನನ್ನ ತನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೋಗಿಬಿಟ್ಟು, ಇಷ್ಟೊಂದು ಆಕಳುಗಳಿದಾವೆ, ಇವುಗಳಲ್ಲಿನ ಯಾವ ಆಕಳನ್ನು ಕಡಿದು ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ನಿನಗೆ ಉಣಬಡಿಸ್ಬೇಕು ಹೇಳು, ನೀನು ಆಯ್ಕೆ ಮಾಡು ಅಂತ. ಮದುಮಗ ಅದನ್ನು ಹೇಳ್ತಿದ್ದ. ಅದು ನಡೆದಿತ್ತು. ಇದು ಪುರಾಣ ಕಥೆಯ? ಇದು ಪುರಾಣ ಕತೆ. ಆಕಳನ್ನು ಕಡಿದು ಭಕ್ಷ್ಯ ಭೋಜ್ಯ ಮಾಡಿ ತಿನ್ನೋದು ಬೇರೆ ಬೇರೆ ಸಂದರ್ಭಗಳೊಳಗೆ ಸರ್ವೇ ಸಾಮಾನ್ಯವಾಗಿತ್ತು. ಮದುವೆ ಸಂದರ್ಭದೊಳಗೂ ಇತ್ತು. ಆದರೆ ಕ್ರಮೇಣ ಅದು ತಪ್ಪು ಅಂತ ಒಂದು ನಿರ್ಣಯಕ್ಕೆ ಬಂದರು. ಆಮೇಲೆ ಏನು ಮಾಡಿದ್ರು, ಆಕಳ ಮೂರ್ತಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದರು. ಇದನ್ನು ತಗೋ, ಏನು ಭಕ್ಷ್ಯ ಭೋಜ್ಯ ಮಾಡೋಣ ಹೇಳು, ನಿನಗೆ ರುಚಿಕರವಾದದ್ದು ಯಾವುದು ಅಂತ. ಮುಂದೆ ಅದು ಹೋಗಿಬಿಟ್ಟು ತೆಂಗಿನಕಾಯಿ ಕೊಡೋದು ಬಂತು ಸಂಕೇತವಾಗಿ. ಆದರೆ ಅದನ್ನು ಬಹಳ ಚಂದ ಅಲಂಕಾರ ಮಾಡಿ ಕೊಡೋದು, ವರನನ್ನ ಸ್ವೀಕಾರ ಮಾಡೋದು, ಸ್ವಾಗತ ಮಾಡೋದೇ ಈ ಕಾಯಿ ಕೊಡೋದ್ರ ಮೂಲಕ. ಇವತ್ತಿಗೂ ಕೂಡ ಅದೇ ಸಂಪ್ರದಾಯ. ಆದರೆ ಹೇಳೋ ಶ್ಲೋಕಗಳು ಮಾತ್ರ ಅದೇ. ಸೊ ಮದುವೆಕ್ಕಿಂತ ಮುಂಚೆ ಅಧ್ಯಯನ ಮಾಡಿದ್ದು ಇಂಥವು ನೀವು? ಇವೆಲ್ಲವನ್ನು ಅಧ್ಯಯನ ಮಾಡಿದ್ದೆ ನಾನು. ಅಲ್ಲ, ಸಾಮಾನ್ಯವಾಗಿ ಮದುವೆ ಅಂದರೆ ಬಟ್ಟೆಗಳ ತಯಾರಿ, ಬಂಗಾರ ಎಲ್ಲಿ ತಗೊಳ್ಳಿ, ಎಲ್ಲಿ ಬಟ್ಟೆ ಹೊಲಿಸ್ಬೇಕು, ಆಮೇಲೆ ಚೌಟ್ರಿ ಎಷ್ಟು ಅದ್ಭುತವಾಗಿರ್ಬೇಕು, ಅದಕ್ಕೆ ಅಲಂಕಾರ ಏನು ಮಾಡಬೇಕು, ಇಂಥದ್ದು ನಡೆಯುತ್ತೆ. ನೀವು ಅಲ್ಲ, ಇದು ನನ್ನ ಮದುವೆ ಅಲ್ಲ, ಮತ್ತು ಒಂದೇ ಸಲ ಮದುವೆ ಆಗೋದು, ಒಂದೇ ಸಲ ಮದುವೆ ಆಗೋದು. ಇದು ನನಗೆ ಹೆಂಗೆ ಒಪ್ಪಿಗೆಯೋ ಹಂಗೆ ಆಗಬೇಕು ಅಂತೇಳಿ. ಓಕೆ. ಎರಡನೇದೇನು ಹೇಳಿದೆ ಅಂತಂದರೆ, ನೀವು ಬಟ್ಟೆ ಕೊಡೋದು ಹೌದಾ, ಅದು ಸಂಪ್ರದಾಯ ಹೌದು. ಆದರೆ ನೀವು ನನಗೆ ಕೇವಲ 3 ಜೊತೆ ಖಾದಿ ಬಟ್ಟೆಗಳನ್ನು ಕೊಡಬೇಕು, ಅಷ್ಟನ್ನು ಮಾತ್ರ ನಾನು ಸ್ವೀಕಾರ ಮಾಡೋದು ಅಂತ. ಸೊ 3 ಜೊತೆ ಖಾದಿ ಬಟ್ಟೆಗಳನ್ನು ಅವ್ರು ನನಗೆ ಕೊಟ್ಟಿದ್ದು. ಬಾಕಿ ಬಂಗಾರದ್ದಂತೂ ಮಾತೇ ಇರಲಿಲ್ಲ. ಆಮೇಲೆ ಮದುವೆ ಸಂದರ್ಭದೊಳಗೆ ನಾನೇನು ಹೇಳಿದೆ, ನಾನು ಯಾವುದೇ ಅರ್ಚಕರಿಗೆ, ಪುರೋಹಿತರಿಗೆ, ಭಟ್ಟರಿಗೆ ನಾನು ನಮಸ್ಕಾರ ಮಾಡೋದಿಲ್ಲ. ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ವಿಧಿವಿಧಾನಗಳಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ. ಅಂದರೆ ಯಾವುದೋ ದೇವರಿಗೆ ಹೋಗಿ ಅದ್ರ ಮುಂದೆ ನಿಂತು ಪೂಜೆ ಮಾಡೋದು, ಅದು ಯಾವುದ್ರೊಳಗೂ ನಾನು ಭಾಗ ತಗೊಳ್ಳೋದಿಲ್ಲ. ಇದು ಸ್ಪಷ್ಟ. ಆದರೆ ಹಿರಿಯರಂತ ಯಾರ್ಯಾರು ಬಂದಿರ್ತಾರೋ ಮದುವೆಗೆ, ಎಲ್ಲರ ಕಾಲಿಗೂ ನಾನು ಬಿದ್ದು ನಮಸ್ಕಾರ ಮಾಡ್ತೀನಿ. ನನಗೆ ಹಿರಿಯರ ಬಗ್ಗೆ ಗೌರವ ಇದೆ. ಅವ್ರು ಯಾರೂ ಇರ್ಬೋದು, ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಆದರೆ ಪುರೋಹಿತರಿಗೆ, ಅರ್ಚಕರಿಗೆ ನಾನು ಮಾಡೋದಿಲ್ಲ. ಅವ್ರು ಹಿರಿಯರಾಗಿದ್ದರೆ ಮಾಡ್ತೀನಿ. ಹಿರಿಯರು ಅನ್ನೋ ಕಾರಣಕ್ಕಾಗಿ ಮಾಡ್ತೀನಿ. ಓಕೆ. ಅವ್ರು ಅರ್ಚಕರು ಅಥವಾ ಪುರೋಹಿತರು ಅನ್ನೋ ಕಾರಣಕ್ಕಾಗಿ ಅಲ್ಲ. ಅದು ಸರಿ ಅಂತ ಆಯ್ತಾ. ಆಮೇಲೆ 7 ಹೆಜ್ಜೆಗಳನ್ನು ಇಡೋದಿರ್ತದಲ್ಲ, ಹೌದು, ಸಪ್ತಪದಿ ಅಂತ. ಆ ಸಪ್ತಪದಿ ಸಾಮಾನ್ಯವಾಗಿ ಹೆಂಗಿರ್ತದಂದ್ರೆ, ಗಂಡನಾದವನು ಮುಂದಿರ್ತಾನೆ, ಅವನು ಒಂದು ಪ್ರತಿಜ್ಞೆ ಹೇಳ್ತಾನೆ. ಹೆಂಡತಿ ಆದವಳು, ಹೌದು ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂತ ಅವಳು ಹೇಳ್ತಿರ್ತಾಳೆ. ನಾನಂದೆ ಇದು ಸರಿಯಲ್ಲ, ಸರಿಯಲ್ಲ, ನಾವಿಬ್ರು ಸಮಾನರು.
ಸಪ್ತಪದಿನೇ ಸರಿ ಅಲ್ಲ. ಹೌದು. ಇಲ್ಲ, ನಾವು 7 ಹೆಜ್ಜೆ ಇಡ್ತೀವಿ, ಆದರೆ ಕೂಡಿ ಇಡ್ತೀವಿ ಅಂತ. ಕೂಡಿ ಇಡ್ತೀವಿ ಅಂತ. ಹಾಗಾಗಿ ಆ ಸಾಂಪ್ರದಾಯಿಕ 7 ಹೆಜ್ಜೆಗಳೇನಿದ್ವು ಅದನ್ನು ನಾನು ರೂಪಾಂತರ ಮಾಡಿಬಿಟ್ಟೆ. ಹಾಂ, ಮೊದಲನೇ ಹೆಜ್ಜೆ ಹೀಗೆ, ಎರಡನೇ ಹೆಜ್ಜೆ ಹೀಗೆ. ನಾನೇನು ಹೇಳಿದೆ ಅಂದ್ರೆ, ಯಾರಾದರೂ ಒಬ್ಬರು ನೀವು ಹಿರಿಯರು ಅದನ್ನು ಓದ್ರಿ. ಹಾಂ, ಮೊದಲನೇ ಹೆಜ್ಜೆ ಅಂತ ನೀವು ಓದಿದಾಗ ನಾವಿಬ್ಬರು ಕೂಡಿಸೆ ನಾನು ರಟ್ಟು ತೊಗೊಂಡ್ಬಿಟ್ಟು 14 ಹೆಜ್ಜೆಗಳನ್ನು ಮಾಡಿದೆ, ರಟ್ಟಿನೊಳಗೆ ಕಟ್ ಮಾಡಿ. ಹಾಂ, ಅವತ್ತನ್ನು ಹೀಗೆ ಇಟ್ವಿ. ಹಾಂ, ಮೊದಲನೇ ಹೆಜ್ಜೆ ಅಂದಾಗ ಅದ್ರ ಮೇಲೆ ಕಾಲಿಟ್ಟು ಇಬ್ರು ಕಾಲಿಟ್ಟು ಆ ಪ್ರತಿಜ್ಞೆ ತಗೊಳ್ಳೋದು. ಎರಡನೇ ಹೆಜ್ಜೆ ಮತ್ತೆ ಒಂದು ಹೆಜ್ಜೆ ಮುಂದಕ್ಕೆ. ಹಾಗೆ 7 ಹೆಜ್ಜೆಗಳನ್ನು ನಾವಿಬ್ರು ಕೂಡಿಯೇ ತಗೊಂಡಿದ್ದು. ಅವರು ಪ್ರತಿಜ್ಞೆಗಳನ್ನು ಓದ್ತಾ ಇದ್ರು, ನಾವು ಪ್ರತಿಜ್ಞೆಗಳನ್ನು ತಗೋತಾ ಇದ್ವಿ. ಒಬ್ಬರು ಹಿಂದೆ ಒಬ್ಬರಲ್ಲ, ಸಮಸಮವಾಗಿಯೇ ತಗೊಂಡಿದ್ದು. ಗಂಡ ಹೆಂಡತಿ ಅಂದ್ರೆ ಸಮಸಮ. ಹೌದು ಹೌದು, ಒಂದೇ. ಅದೇನೋ ಹೇಳ್ತಾರಲ್ಲ, ಬಂಡಿಯ 2 ಗಾಲಿಗಳು ಅಂತ. ಆಮೇಲೆ ನಾನು ಮಂಗಳಸೂತ್ರ ಕಟ್ಟೋ ಭಾಗ ಬಂತಲ್ಲ, ಮೊದಲು ಹೇಳಿದ್ದೆ ನಾನು ಅದನ್ನು. ನಾನು ಮಂಗಳಸೂತ್ರ ಕಟ್ಟೋದಿಲ್ಲ. ಯಾಕೆ? ಮದುವೆ ಆಗಿದೆ ಅನ್ನೋದು ಯಾಕೆ ಕೇವಲ ಮಹಿಳೆಗೆ ಮಾತ್ರ ಅದು ಅವಳು ಮಂಗಳಸೂತ್ರ ಧರಿಸ್ಬೇಕು? ಪುರುಷ ಏನು ಧರಿಸ್ತಾನೆ ಮದುವೆ ಆಗಿದೆ ಅಂತ ಹೇಳೋ ಸಲುವಾಗಿ, ಜಗತ್ತಿಗೆ ಗೊತ್ತಾಗೋ ಸಲುವಾಗಿ. ಹಂಗೆಲ್ಲ ಹೆಂಗಾಗ್ತದೆ, ನೀನು ಕಟ್ಟಲೇಬೇಕು ಅಂತ. ಇಲ್ಲ, ನಾನಂದೆ ನಾನು ಕಟ್ಟೋದಿಲ್ಲ. ಅವಳಿಗೆ ಬೇಕಾದ್ರೆ ಅವಳು ಕಟ್ಕೊಳ್ಳಿ. ಅಯ್ಯೋ, ಅವಳು ತಾನೇ ಕಟ್ಕೊಳ್ಳಿ, ಬೇರೆ ಯಾರಾದ್ರೂ ಕಡೆದು ಕಟ್ಟಿಸ್ಕೊಳ್ಳಿ, ಅದು ಅವಳಿಗೆ ಬಿಟ್ಟಿದ್ದು. ಅವಳು ಮಂಗಳಸೂತ್ರ ಧರಿಸಲೇಬಾರದು ಅಂತ ನಾನು ಒತ್ತಾಯ ಮಾಡೋದಿಲ್ಲ, ನಾನು ಕಟ್ಟೋದಿಲ್ಲ. ಮತ್ತೆ ತಾಳಿ ಕತ್ತರಿನೇ ಗಂಡ ಅಂತಿದೆಯಲ್ಲ, ಅದು ನಾನಂತೂ ಹೀಗೆ ನನ್ನ ನಿಲುವನ್ನು ಹೇಳಿದೆ. ಕೊನೆಗೇನೋ ಒಂದು ಅನುಕೂಲ ಸಿಂಧ ಹುಡುಕಿದ್ರು. ಏನು ಮಾಡಿದ್ರು? ಸೋದರ ಮಾವ ಕಟ್ಟಿದರೆ ನಡೀತದೆ ಅಂತ. ಸರಿ, ಸೋದರ ಮಾವ ಒಬ್ಬರು ಬಂದರು, ಅವರು ತಾಳಿ ಕಟ್ಟಿದರು. ಸರಿ, ನನಗೇನು ಸಮಸ್ಯೆ ಇಲ್ಲ. ಅದು ಅವಳ ನಿರ್ಣಯ. ಅದಾದ ಮದುವೆ ಆದಮೇಲೂ ಕೂಡ ಇವತ್ತಿನವರೆಗೂ ಅವಳು ಮಂಗಳಸೂತ್ರ ಧರಿಸಬೇಕು ಅಂದರೆ ಅವಳು ಧರಿಸ್ಲಿ, ಬೇಡ ಅಂದರೆ ಬಿಡಲಿ, ಅದು ಅವಳ ನಿರ್ಣಯ, ಅವಳು ಸ್ವಾತಂತ್ರ್ಯ. ಅಲ್ಲ, ಅಲ್ಲಿ ಕುಂತಾಗ ನಡೆದಿದ್ದ, ಇದು ಮೊದಲೇ ನಡೆದಿದ್ದ? ಮದುವೆ ಸಂದರ್ಭದೊಳಗೆ ನಡೆದಿದ್ದು, ಅಲ್ಲಿಯೇ ಆಗಿದ್ದಿದ್ದು. ಶಿವನೇ. ಮತ್ತು ಇಡೀ ಚೌಟ್ರಿ ಚರ್ಚೆ ಮಾಡಲಿಲ್ವಾ ಇದು ಏನು ಹೆಂಗಾಗ್ತದೆ? ಯಾಕಂದರೆ ಇದು ಸಾಮಾನ್ಯ ಚರ್ಚೆ ಅಲ್ಲ ಇದು. ಅವಾಗ ಏನಾಗ್ತಾ ಇದೆ ಇಲ್ಲಿ, ಏನು ಹಾಗೆಲ್ಲ ಆಗಲಿಲ್ವಾ? ಏನೇನೋ ಆಯಿತು, ತಮ್ಮೊಳಗೆ ಮಾತಾಡಿಕೊಂಡ್ರು, ಗುಸು ಅಂತ ಆಯಿತು. ಇದು ಸರಿಯೋ ಇದು ತಪ್ಪೋ ಅನ್ನೋ ಚರ್ಚೆ ಆಯಿತು, ಮುಗೀತು. ಮುಗಿಯೋಕ್ಕಿಂತ ಮೊದಲು ನಾನೇನು ಇನ್ನೊಂದು ಮಾತನ್ನು ಹೇಳಿದ್ದೆ ಅಂದರೆ, ಮದುವೆ ಆದಮೇಲೆ ಪ್ರತಿಭಾ ನಾನು ಗಂಡ ಅನ್ನೋ ಕಾರಣಕ್ಕಾಗಿ ನನಗೆ ಬಹುವಚನ ಹಾಕೋದಿಲ್ಲ. ಗಂಡನಿಗೆ ರೀ ಹಾಕಬೇಕಲ್ಲ. ಹೌದು. ನೀವು ಹೋಗ್ರಿ, ನೀವು ಬರ್ರಿ, ಅವ್ರ ಮನೆಯೊಳಗಿದ್ದಾರೆ, ಅವ್ರ ಮನೆಯೊಳಗಿಲ್ಲ, ಅವರು ಇವರು ನೀವು ಇಲ್ಲ. ನಾನು ಹೇಗೆ ಅವಳನ್ನು ಏಕವಚನದೊಳಗೆ ಕರಿತೀನೋ ಹಾಗೆ ಅವಳು ಕೂಡ ನನ್ನನ್ನು ಏಕವಚನದೊಳಗೆ ಸಂಬೋಧನೆ ಮಾಡಬೇಕು. ಕರೆಯೋದಿದ್ರೆ ಸಂಜೀವ್ ಬಾ ಇಲ್ಲಿ ಅಂತಾನೆ ಕರಿಬೇಕು. ನಾನು ಹೆಂಗೆ ಪ್ರತಿಭಾ ಬಾ ಇಲ್ಲಿ ಅಂತೀನೋ, ಇದಕ್ಕೆ ಮತ್ತೊಂದು ದೊಡ್ಡ ಚರ್ಚೆ ಆಯ್ತು. ಇದೇಂಗೆ ಸಾಧ್ಯ ಆಗ್ತದೆ? ಒಳ್ಳೆ ಅಳಿಯ ಕಟ್ಕೊಂಡ್ರು ಅವರು, ಮತ್ತು ಸಸ್ತಾ ಅಳಿಯ. ಹೆಂಡತಿ ಆದವಳು ಗಂಡನಿಗೆ ರೀ ಹಾಕೋದಿಲ್ಲ ಅಂದರೆ ಹೆಂಗೆ? ಏಕವಚನದೊಳಗೆ ಕರೆಯೋದು, ಹೆಸರಿಟ್ಟು ಕರೆಯೋದು, ಅದು ಸಾಧ್ಯವಾ ಅಂತ ನಾಂದೆ. 2 ಉಪಾಯ. ಒಂದು, ಅವಳು ನನ್ನನ್ನು ಏಕವಚನದೊಳಗೆ ಕರೆಯೋದು, ಇಲ್ಲ ನಾನು ಅವಳನ್ನು ಬಹುವಚನದೊಳಗೆ ಕರೆಯೋದು. ಅವಳು ಹೆಂಗೆ ನನಗೆ ನೀವು ಹೋಗ್ರಿ ಬರ್ರಿ ಅಂತ, ಹಂಗೆ ನೀವು ಹೋಗ್ರಿ ಬರ್ರಿ ಅಂತ ನಾನು ಕರಿತೀನಿ. ಇದು ಇನ್ನೂ ಅಸಹ್ಯ ಆಗ್ತದಲ್ಲ ಇದು. ಇದು ಕೊನೆಗೆ ಏನು ಅನಿವಾರ್ಯ ಅಲ್ಲ, ಹೆಂಗಾರ ಕರ್ಕೊಂಡ್ರಪ್ಪ. ಒಪ್ಕೊಂಡ್ರು. ಆಮೇಲೆ ಮದುವೆ ಮುಂಜಾನೆನೋ ಮಧ್ಯಾಹ್ನಕ್ಕೆ ಮುಗಿದೋಯ್ತು. ಸಂಜೆ ನಮ್ಮ ಮಾವ ಮತ್ತು ಇವರೆಲ್ಲ ವಿಶ್ವವಿದ್ಯಾಲಯದೊಳಗಿನವರಲ್ಲ, ಸೊ ಬಹಳಷ್ಟು ಜನ ಸ್ನೇಹಿತರನ್ನು ಆಪ್ತೇಷ್ಟರನ್ನೆಲ್ಲ ಸಂಜೆ ಸಂತೋಷ ಕೊಟ್ಟಕ್ಕೆ ಕರೆದಿದ್ರು. ರಿಸೆಪ್ಷನ್ ಅಂತ ನಾವೇನು ಕರಿತೀವೋ, ನಾನೇನು ಹೇಳಿದೆ, ರಿಸೆಪ್ಷನ್ ಅಂದರೆ ಟು ರಿಸೀವ್,
ಸ್ವೀಕರಿಸೋದು, ಸ್ವಾಗತಿಸೋದು. ಅದಕ್ಕೆ ಮದುಮಕ್ಕಳಿಬ್ರು ಅದೇನೋ ಅಲಂಕಾರ ಮಾಡಿದಂಥ ಆಸನಗಳಿರ್ತಾವಲ್ಲ, ಅದ್ರ ಮೇಲೆ ಅವ್ರು ಕೂತ್ಕೊಳ್ಳೋದು, ಇವರೆಲ್ಲರೂ ಬಂದು ಅಕ್ಕಿ ಕಾಳು ಹಾಕೋದು, ಫೋಟೋ ತೆಗೆಸೋದು ಎಲ್ಲ. ನಾಂದೆ ಅದು ಬೇಡ, ನಮ್ಮ ಮದುವೆ ಆಗಿದ್ದದೆ, ಇದು ನಮ್ಮ ಸಂತೋಷ, ಬರುವಂತ ಅತಿಥಿಗಳನ್ನು ನಾವು ಸ್ವಾಗತಿಸ್ತೀವಿ ಅಂತ ನಾವು ಅಲ್ಲಿ ಹೋಗಿ ದ್ವಾರಕ್ಕೆ ನಿಂತ್ವಿ. ನಮ್ಮ ಮದುವೆ ಆಗ್ಯದ, ಬರ್ರಿ 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 ಅಂತ. ಹೌದ್ರಿ, ಇದು ನಮ್ಮ ಸಂತೋಷ ಅಲ್ಲ, ಇದು ನಮ್ಮ ಮದುವೆಗೆ ಬಂದಿರಿ ನೀವು, ಮತ್ತೆ ನಾವು ನಿಮ್ಮನ್ನು ಸ್ವಾಗತ ಮಾಡಬೇಕು. ಹೀಗಾಯ್ತು ಮದುವೆ. ಅಲ್ಲ, ಅವ್ರ ಮನೆಯವ್ರು ಆಯ್ತು, ನಿಮ್ಮ ಮನೇಲಿ ಏನಿತ್ತು? ನಮ್ಮ ಮನೆಯೊಳಗೂ ನನ್ನ ಸ್ವಭಾವ ಏನು ಅನ್ನೋದು ನಮ್ಮ ತಾಯಿ, ತಂದೆ, ಅಣ್ಣ, ಅಕ್ಕ ಎಲ್ರಿಗೂ ಗೊತ್ತಿತ್ತು. ಎಲ್ರಿಗೂ ಸ್ವಲ್ಪ ಮನಸ್ಸಿನೊಳಗೆ ಇದು ಸರಿ ಅಲ್ಲ ಅನ್ನುವಂಥ ಭಾವನೆಯೂ ಇತ್ತು. ಇವನು ಮಾಡ್ತಾ ಇರೋದು, ಇವನ ನಿರ್ಣಯಗಳು. ಆದರೆ ನಾನು ಯಾವಾಗಲೂ ಮಾಡ್ಕೊಂಡು ಬಂದದ್ದು ಒಂದೇನಂದ್ರೆ, ನಾನು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀನಿ. ಇದು ನಂದೇ ಸರಿ ಅಂತ ನಾನು ಪಟ್ಟು ಹಿಡಿಯೋದಿಲ್ಲ. ಈ ಒಂದು ವಿಷಯ ಬಂತು ಅಂದ್ರೆ ಇದು ನಂದೇ ಸರಿ ಅಂತ ನಾನು ಹೇಳೋದಿಲ್ಲ, ನಾವು ಚರ್ಚೆ ಮಾಡೋಣ ಅಂತ. ನಂದು ಯಾಕೆ ಸರಿ ಅನ್ನೋದನ್ನ ನಾನು ನಿಮ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಚರ್ಚೆಗೆ ಯಾವಾಗಲೂ ತಯಾರು. ಮಾತುಕತೆ ಬೇಡ ಅಂತ ಬಿಟ್ರಂದ್ರೆ ಅದು ನೀವು ಬಿಡಬೇಕು. ನಾನು ತಯಾರಿದ್ದೀನಿ ಅಂತ ಅಧ್ಯಯನ ಮಾಡಿದ್ದೀನಿ. ಹಂಗಾಗಿ ನಾನು ತಯಾರಿರ್ತಿದ್ದೆ. ಆದ್ರೆ ಕೆಲವು ಸಲ ಅವ್ರೇನಂತಿದ್ರು, ಇವ್ ಹಿಂಗೆ ಇದ್ದಾನೆ ಬಿಡಪ್ಪ, ಇವನ್ ಜೋಡಿ ಏನ್ ಮಾತಾಡೋದು ಅಂತೇಳಿ ಸುಮ್ಮನೆ ಆಗ್ತಿದ್ರು. ಅದು ಮನಸ್ಸಿನೊಳಗೆ ಅವ್ರಿಗೆ ಎಲ್ಲೋ ಒಂದು ಸ್ವಲ್ಪ ಕಿರಿಕಿರಿ ಉಳಿತಿರ್ತಿತ್ತು. ಆಮೇಲೆ ಮುಂದೆ ಯಾವಾಗೋ ಪ್ರಸ್ತಾಪ ಮಾಡೋದು 4-5 ವರ್ಷದ ನಂತರ, ನೋಡಿ ನೀ ಇದು ಮಾಡಿದ್ದು ನಮಗೆ ಒಪ್ಪಿಗೆ ಇರ್ಲಿಲ್ಲ ಅಂತ. ಹೌದಾ? ಓ, ಆಮೇಲೆ ಅವಾಗೇನು ಹೇಳೋ ಸಂದರ್ಭ ಇರ್ಲಿಲ್ಲಪ್ಪ, ಮತ್ತೆ ಮದ್ವೆ ಆಗ್ಬೇಕಾಗಿತ್ತು, ಮತ್ತೆ ನಾವು ಸುಮ್ಮನಿದ್ವಿ ಅಂತ. ಸರಿ, ಅದು ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಂದು.